ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹಲಸಿನ ಹಣ್ಣಿನ ಮುಳ್ಕ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಅರ್ಧ ಕಪ್ ರೈಸ್ನ ನೆನಾಕ್ತಾ ಇದ್ದೀನಿ. 1 ಅವರ್ ನೆಂದರೆ ಸಾಕು. 1 ಅವರ್ ನೆನೆಸಿಟ್ಕೊಳ್ಳಿ. 1 ಕಪ್ ಹಲಸಿನ ಹಣ್ಣು ತೊಗೊಳ್ಳೋಣ. ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನಮಗೆ ಎಷ್ಟು ರುಚಿಗೆ ಬೇಕಷ್ಟು. ತುಂಬ ಸ್ವೀಟ್ ತಿನ್ನೋರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಅರ್ಧ ಅಚ್ಚು ಬೆಲ್ಲ ಮಾತ್ರ ತೊಗೊಂಡಿದ್ದೀನಿ. 1 ಬೌಲ್ ತೆಂಗಿನಕಾಯಿ ತುರಿ, ಈಗ ಮಿಕ್ಸಿ ಜಾರಿಗೆ 1 ಬೈ 1 ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿರೋಂಥ ಹಲಸಿನ ಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ, ತೆಂಗಿನಕಾಯಿ ತುರಿ ಹಾಗೂ ನಾವು ನೆನೆಸಿರೋ ಅಂಥ ಅಕ್ಕಿ. ನೀಟಾಗಿ ಒಂದು ಸ್ವಲ್ಪನೂ ವಾಟರ್ ಇರಬಾರ್ದು, ನೀಟಾಗಿ ಸೋರಿಸ್ಕೊಂಡಿರೋಣ ಅಕ್ಕಿನ. ಮತ್ತು ನಾವು ರುಬ್ಬುವಾಗ ನಾವು ವಾಟರ್ ಆ್ಯಡ್ ಮಾಡೋ ಹಾಗಿಲ್ಲ. ಸಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ಈ ಅದಕ್ಕೆ ರುಬ್ಕೊಬೇಕು. ಎಣ್ಣೆ ಕಾದಿದೆ. 1 ಬೈ 1 ಮುಳ್ಕ ಹಾಕ್ಕೊಳ್ಳೋಣ. ಮುಳ್ಕ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಒಂದು ಸಲ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.